ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೇನೆ. ಇವತ್ತು ಒಂದೊಳ್ಳೆ ಹೆಲ್ತಿ ರೆಸಿಪಿ ಜೊತೆ ಬಂದಿದ್ದೀನಿ. ಅದರಲ್ಲೂ ತುಂಬಾ ಬೇಗ ಮಾಡುವಂಥ ದೋಸೆ ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ನೋಡೋಣ ಅದನ್ನು ಹೇಗೆ ಮಾಡೋದು ಅಂತ. ಇದಕ್ಕೆ 2 ಆಲೂಗಡ್ಡೆನ ತಗೊಂಡಿದ್ದೀನಿ ಮತ್ತು 3/4 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಸಣ್ಣ ರವೆ ತೊಗೋಬೋದು, ಬನ್ಸಿ ರವೆ ಕೂಡ ತೊಗೋಬೋದು. ಮತ್ತು ಒಂದು ಅರ್ಧ ಕಪ್ಪಷ್ಟು ಮೊಸರು. ಈಗ ಈ ಆಲೂಗಡ್ಡೆನ ಈ ಥರ ಎಲ್ಲ ತೆಗೆದು ಈ ಥರ ಕ್ಲೀನ್ ಮಾಡ್ಕೋಬೇಕು. ಈ ರೆಸಿಪಿಗೆ ಹಸಿ ಆಲೂಗಡ್ಡೆನ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ಆಲೂ ಫ್ಲೇವರ್ ಏನಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ದೋಸೆಯಲ್ಲಿ. ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ನಾವು ದೋಸೆಗೆಲ್ಲ ಹೇಗೆ ಬ್ಯಾಟರ್ ಥರ ರೆಡಿ ಮಾಡ್ಕೋತೀವಲ್ಲ, ಅದೇ ರೀತಿ ಇದು ಕೂಡ ಬ್ಯಾಟರ್ ರೀತಿಯೆಲ್ಲ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಆಲೂಗಡ್ಡೆ ಬ್ಯಾಟರ್ ಕೂಡ ರೆಡಿಯಾಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇದೇ ಜಾರ್ನಲ್ಲಿ ನಾನು ರವೆ ಮತ್ತು ಮೊಸರು ಕೂಡ ಹಾಕೋತಾ ಇದ್ದೇನೆ. ಸೊ ಅದನ್ನು ಕೂಡ ಇದೇ ರೀತಿ ನಾವು ಬ್ಯಾಟರ್ ರೀತಿಯಲ್ಲಿ ರುಬ್ಕೋಬೇಕಾಗುತ್ತೆ. ಯಾವುದೇ ರೀತಿಯ ಸೋಡಾ ಆಗಲಿ ಇಲ್ಲಾಂದರೆ ಓವರ್ ನೈಟು ನೆನೆಸೋದಾಗಲಿ ಆ ಥರ ಏನೂ ಬೇಕಾಗಿಲ್ಲ. ಬೇಗನೆ ಯಾರಾದರೂ ನೆಂಟರು ಬಂದರೆ ಮಕ್ಕಳಿಗೆ ಸ್ಕೂಲ್ಗಾಗಲಿ ಇಲ್ಲ ನಮಗೆ ತಿಂಡಿಗಾಗಲಿ ಕೂಡ ಮಾಡ್ಕೋಬೋದು. ಆಲೂಗಡ್ಡೆಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಅದು ಗುಡ್ ಸೋರ್ಸ್ ಆಫ್ ಡಯಟರಿ ಫೈಬರ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ವಿಟಮಿನ್ ಸಿ ಕೂಡ ಇರುತ್ತೆ, ಮತ್ತು ನಯಾಸಿನ್ ಕೂಡ ಇರುತ್ತೆ, ಮತ್ತು ಒಳ್ಳೆ ಪೊಟ್ಯಾಷಿಯಮ್ ಕೂಡ. ಸೊ ನಿಮಗೆ ಆಲೂಗಡ್ಡೆ ಇಷ್ಟ ಅಂದರೆ ಈ ಥರ ರೆಸಿಪಿ ನೀವು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಎಷ್ಟೋ ಜನಕ್ಕೆ ರವೆ ಉಪ್ಪಿಟ್ಟು ಅಂದರೆ ಇಷ್ಟನೇ ಆಗಲ್ಲ. ಇರೋ ರವೆ ಅಂತೂ ಹಾಗೆ ಇದ್ಬಿಡುತ್ತೆ, ಖಾಲಿನೇ ಆಗಲ್ಲ. ಸೊ ಆ ಥರ ಕೇಸಲ್ಲೆಲ್ಲ ನೀವು ಈ ಥರ ದೋಸೆ ಮಾಡಿಕೊಟ್ರೆ ಒಳ್ಳೆ ಹೆಲ್ತ್ಗೂ ಕೂಡ ಚೆನ್ನಾಗಿರುತ್ತೆ, ಮತ್ತು ರವೆ ಕೂಡ ಖಾಲಿ ಆಗುತ್ತೆ. ಸೊ ಈಗ ದೋಸೆ ನಾವು ಯೂಶ್ವಲಿ ಹೇಗೆ ಹಾಕೋತೀವೋ ಅಕ್ಕಿ ದೋಸೆ ಎಲ್ಲ ಅದೇ ರೀತಿ ಇದನ್ನು ಕೂಡ ಹಾಕೋಬೇಕು. ಮತ್ತು ಜೊತೆಗೆ ಇದನ್ನು ತೆಳ್ಳು ಕೂಡ ಹಾಕೋಬೋದು, ಇಲ್ಲ ದಪ್ಪ ಕೂಡ ಹಾಕೋಬೋದು, ನಿಮ್ಮ ಚಾಯ್ಸ್ ಪ್ರಕಾರ. ಮತ್ತು ಇದನ್ನು ಚೆನ್ನಾಗಿ ಗೀಲಿ ರೋಸ್ಟ್ ಮಾಡಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಆಲೂಗಡ್ಡೆ ಫ್ಲೇವರ್ ಏನಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ದೋಸೆಲಿ. ನಾನೀಗ ಸ್ವಲ್ಪ ಗೀ ಕೂಡ ಅಪ್ಲೈ ಮಾಡ್ಕೋತಾ ಇದ್ದೀನಿ. 2 ಸೈಡು ಗೀಲಿ ರೋಸ್ಟ್ ಮಾಡಿದ್ರೆ ಟೇಸ್ಟ್ ಅದು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ವಂಶಿಗಂತೂ ತುಂಬಾ ಇಷ್ಟ ಈ ದೋಸೆ. ಬ್ಯಾಟರು ತವಾಗೆ ಅಂಟ್ಕೊಳ್ಳೋದಾಗಲಿ ಆ ಥರ ಎಲ್ಲ ಆಗಲ್ಲ, ತುಂಬಾ ನೀಟಾಗಿ ಬರುತ್ತೆ. ಬಟ್ ನೀವು ತಾಳ್ಮೆಯಿಂದ ನಿಧಾನಕ್ಕೆ ತೆಗಿಬೇಕು ಅಷ್ಟೇ. ನೋಡಿ ಈಗ ನಮ್ಮ ದೋಸೆ ರೆಡಿ ಇದೆ. ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿತ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.